ನಮ್ಮ ಸಮುದಾಯ ಏನಿದೆ ಒಂದೇ ಒಂದು ವೋಟ್ ಕಾಂಗ್ರೆಸ್ಗೆ ಹಾಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತಿನ ದಿವಸ ಗ್ರಾಮ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ಗೆ ಎಲೆಕ್ಷನ್ ಆದ್ರೆ ಈ ಒಂದೇ ಒಂದು ಮುಖಂಡರು ನಮ್ಮ ಭಾಗ ಬರುವಂತ ಒಂದು ಇದನ್ನ ಮಾಡೋ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಅವ್ರನ್ನ ಉಗಿತಾರೆ. ಆ ರೀತಿಯ ಒಂದು ವ್ಯವಸ್ಥೆನ ಶ್ರೀಮತಿ ನಯನಾ ಮೋಟಮ್ಮನವರು ಮಾಡಿದ್ದಾರೆ. ಬಟ್ ಈ ಅಮ್ಮ ಹುಚ್ಚುಚ್ಚಾಗಿ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ನಮ್ಮ MLA ಅವರು 10 ರೂಪಾಯಿಯ ಒಂದು ಅನುದಾನವನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ಮೈನಾರಿಟೀಸ್ಗೆ ಅವ್ರು ಕೆಲಸ ಮಾಡೋದಿಲ್ಲ. ಮೋಸ್ಟ್ಲಿ ನಾವು ಕನ್ಸಲ್ಲೂ ನಾವು ಇವ್ರಿಗೆ ವಿರೋಧ ಮಾಡಬೇಕು ಅಂತ ನಾವು ಯೋಚನೆ ಮಾಡಿರಲಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾನು ಹೇಳೋಕ್ಕೆ ಆಗಲ್ಲ. ನೀವು ನನ್ನಲ್ಲಿ ಮೋಟಮ್ಮನ್ನು ಕಾಣಬೇಡಿ, ನಾನು ಹೀಗೆ ಇರೋದು. ಇದೇ ನಯನಾ ಜೋಹರ್ ನಯನ ಮೋಟಮ್ಮ ಅಂತ ಇಟ್ಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಓಟ್ ಬೀಳಲಿ ಅಂತ ಹೇಳಿ. ಮೋಟಮ್ಮನ ಹೆಸರಲ್ದಿದ್ರೆ ಅವ್ರಿಗೆ ಓಟು ಸಿಗ್ತಿರ್ಲಿಲ್ಲ. ಅವ್ರ ಕಾರ್ಯಕರ್ತರೇ ಅಲ್ಲ, ಅವ್ರು ಮತ್ತೆ ಅವರು ವಿದೇಶದಲ್ಲಿ ಅಲ್ಲಿ ಇದ್ದವರು ದಾಪುಗಾಲು ಇಡ್ತಾ ಇದ್ದಾರೆ. ಈಗಲೇ ಈ ಪರಿಸ್ಥಿತಿ ಆದರೆ ಮುಂದೆ ಎಲ್ಲಿ ಬೆಳೆಯಕ್ಕೆ ಸಾಧ್ಯ? ನಮ್ಮ ಒಬ್ಬರು ಹಿರಿಯ ಮುಖಂಡರು ಹೋಗಿದ್ದಾರೆ, ಹೇಳಿದ್ರೆ ನನಗೆ ಅವ್ರ ಪರಿಚಯ ಇಲ್ಲ. ನಾವು ಫೋನ್ ಮಾಡಿದ್ರೆ ಫೋನೇ ಇರ್ತದೆ. ಈ ಅಮ್ಮ ಒಂದಿನ ಕಾಂಗ್ರೆಸ್ ನನ್ನ ಬೂತ್ನಲ್ಲಿ ಮೂಡಿಗೆರೆ ತಾಲೂಕಿನ ಅಲ್ಲಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದಂಥ ಒಂದು ಮತಕ್ಷೇತ್ರ. ಅಲ್ಲಿಗೆ ಇವತ್ತಿನವರೆಗೂ ಕೂಡ ನಮ್ಮ MLA ಅವರು 10 ರೂಪಾಯಿಯ ಒಂದು ಅನುದಾನವನ್ನು ಕೊಟ್ಟಿಲ್ಲ. ಹೈಯೆಸ್ಟ್ ಲೀಡು ಮೂಡಿಗೆರೆಗೆ 10 ರೂಪಾಯಿ ಕೊಡಲಿಲ್ಲ. ನಮ್ಮ ಅಲ್ಲಿ ಕಾರ್ಯಕರ್ತರು ಒಂದೊಂದು 50,000 ರೂಪಾಯಿದು ಕೆಲಸನೂ ಕೊಡಲಿಲ್ಲ. ಒಂದು ಬಾರಿ ಇದೇ MLA ಬಂದು ನಮ್ಮ ಊರಿನಲ್ಲಿ 3 ಉದ್ಘಾಟನೆಯನ್ನು ಮಾಡಿದರು. ಆ ಉದ್ಘಾಟನೆ ಇವತ್ತಿನವರೆಗೂ ಆ ಕೆಲಸ ನೆರವೇರಿಸಿಲ್ಲ. ಯಾಕೆಂದರೆ ಮೈನಾರಿಟೀಸ್ಗೆ ಅವ್ರು ಕೆಲಸ ಮಾಡೋದಿಲ್ಲ. ನಮ್ಮ ಎಲೆಕ್ಷನ್ ಆಗುವ ಸಂದರ್ಭದಲ್ಲಿ ಒಂದು ಸಭೆ ಸೇರಿತ್ತು. ಅವಾಗ ನಾವು ಹೇಳಿದ್ವಿ, ನಾವು ಸುಮಾರು 20-22 ಸಾವಿರ ಮತಗಳಿದೆ ಅಂತ. ನಮ್ಮ ವಿರುದ್ಧ ಅವ್ರು ಹೇಳಿದರು, ನಿಮ್ದಿಲ್ಲ 10-11 ಸಾವಿರ ಇರೋದು ಅಂತ ಹೇಳಿ. ಆ ರೀತಿ ಅವತ್ತೇ ಅವರು ನಮ್ಮ ವಿರೋಧನ ಮಾಡ್ತಾ ಬರ್ತಾ ಇದ್ದಾರೆ. 20 ವರ್ಷಗಳಿಂದ ಬೇರೆ ಪಕ್ಷದವರು ಅಲ್ಲಿ ಆಡಳಿತ ಮಾಡಿದರೂ ಕೂಡ ನಮಗೆ ಈ ರೀತಿ ಅನ್ಯಾಯ ಮಾಡಿರಲಿಲ್ಲ. ಇವತ್ತು ನಮ್ಮ ಸಮುದಾಯಕ್ಕೆ ಒಂದೇ ಒಂದು ರೋಡ್ ಆಗಿಲ್ಲ, ಒಂದು ನೀರಿನ ವ್ಯವಸ್ಥೆಗಳಿಲ್ಲ, ಅಲ್ಲಿ ತಿರುಗಾಡೋಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಆಗಿದೆ. ಪಕ್ಷಕ್ಕೆ ಭಾಳ ಹಾನಿ ಆಗ್ತಾ ಇದೆ. ಪಕ್ಷದ ಪೂರ್ಣ ಕೆಲಸ ಕಾರ್ಯಗಳು MLA ಅವರಿಂದ, MLA ಮತ್ತು ಆ ಈ ಟೀಮು ಅವರು ಯಾಕೆ ಕಾಂಗ್ರೆಸ್ ಇದು ಕಚೇರಿಗೆ ಬರೋದಿಲ್ಲ ಅಂತ ಹೇಳಿದರೆ, ಅವರೆಲ್ಲ ಕಾಂಗ್ರೆಸ್ಸಿಗೆ ಅಲ್ಲ, ಅವರಿಗೆ ಬರೋಕ್ಕೆ ನಾಚಿಕೆ ಆಗುತ್ತೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆ. ಹಾಗಾಗಿ ಅವ್ರ ಹತ್ರ ಇರೋದೆಲ್ಲ ಬೇರೆ ಕಾಂಗ್ರೆಸ್ ಪಕ್ಷದ ಒರಿಜಿನಲ್ ಕಾರ್ಯಕರ್ತರೇ ನಾವು. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಕೂತು ಅವ್ರನ್ನ ಕರಿತಾ ಇದ್ದೀವಿ. ನಮ್ಮ ಸಮುದಾಯದಲ್ಲಿ ಇವ್ರನ್ನ ಮುತಾಲಿಕರನ್ನ ಕರೆದಾಗ ನಮಗೆ ನೋವಾಗಿದ್ದೇನಂತ ಹೇಳಿದರೆ, ಇವರು ನಮ್ಮ ಕಾರ್ಯಕರ್ತಗಳನ್ನ ಎಲ್ಲರಿಗೂ ಸಾಲ ಹಾಕ್ಸ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಹೇಳಿದ್ರು, ನೋಡಿ ಇದೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಾನೀಗ ನಿಮ್ಮ ಜೊತೆ ಸೇರಿಸ್ಕೊಂಡಿದ್ದೀನಿ ಅಂತೇಳಿ. ಇಂಥ ಅನ್ಯಾಯದ ಮಾತಾಡುವಾಗ ನಾವು ಸಮುದಾಯದ ಮುಖಂಡರುಗಳಾಗಿ ನಾವು ಏನು ಮಾಡಬೇಕಂತ ಹೇಳಿದೆವು. ಹಾಗೆ ಆ ಮುತಾಲಿಕ್ ನಮ್ಮನ್ನೆಲ್ಲ ಅಲ್ಲಿ ನಿರಂತರ ಬೈತಾ ಇರ್ತಾರೆ. ಅವತ್ತು ಕೂಡ ಬೈದಿದ್ದಾರೆ. ಅದ್ರ ಮೇಲೆ ಅವರ ಪಾದಪೂಜೆಯನ್ನು ಇವರು ಮಾಡಿ ಅವರಿಗೆ ವಿಶೇಷವಾದ ಒಂದು ದರ್ಜೆಯನ್ನು ಕೊಟ್ಟು ನಮಗೆಲ್ಲರಿಗೂ ಅವಮಾನ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯ ಏನಿದೆ ಒಂದೇ ಒಂದು ವೋಟ್ ಕಾಂಗ್ರೆಸ್ಗೆ ಹಾಕುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತಿನ ದಿವಸ ಇವರು ನಾಳೆ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಎಲೆಕ್ಷನ್ ಆದರೆ ಈ ಒಂದೇ ಒಂದು ಮುಖಂಡರು ನಮ್ಮ ಭಾಗಕ್ಕೆ ಬರುವಂಥ ಒಂದು ಇದನ್ನು ಮಾಡೋ ಆಗಿಲ್ಲ. ಯಾಕೆಂದರೆ ಎಲ್ಲರೂ ಅವ್ರನ್ನ ಉಗಿತಾರೆ. ಆ ರೀತಿಯ ಒಂದು ವ್ಯವಸ್ಥೆನ ಶ್ರೀಮತಿ ನಯನಾ ಮೋಟಮ್ಮನವರು ಮಾಡಿದ್ದಾರೆ. ಮತ್ತು ಇನ್ನೊಂದು ಇದೇ ನಯನಾ ಜೋಹರ್ ಅವರು ನಯನಾ ಮೋಟಮ್ಮ ಅಂತ ಇಟ್ಕೊಂಡಿರೋದು ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ಸಿನ ಓಟ್ ಬೀಳಲಿ ಅಂತೇಳಿ. ಗೊತ್ತಿಲ್ಲ, ಆ ರೀತಿಯ ಅನ್ಯಾಯಗಳು ನಾವು ಮಾಡಿಲ್ಲ. ಜೋಹರ್ ಅಂದರೆ ಅವ್ರ ಗಂಡನ ಹೆಸರು, ತಾಯಿ ಹೆಸರು. ಯಾಕೆಂದರೆ ಕಾಂಗ್ರೆಸ್ನ ಓಟ್ ಬೀಳಲಿ ಅಂತ ಗೊತ್ತಾಯ್ತಾ? ಹೌದು, ಅವತ್ತಿಂದ ಒಂದು ಚಾಣಕ್ಯ ನಡೆ. ಮೋಟಮ್ಮನ ಹೆಸರು ಅಲ್ದಿದ್ರೆ ಅವ್ರಿಗೆ ಓಟು ಸಿಗ್ತಿರ್ಲಿಲ್ಲ. ಅವ್ರ ಕಾರ್ಯಕರ್ತರೇ ಅಲ್ಲ, ಅವ್ರು ಮತ್ತೆ ಅವರು ವಿದೇಶದಲ್ಲಿ ಅಲ್ಲಿ ಇದ್ದವರು, ಕ್ಷೇತ್ರದ ಕೆಲಸ ಅವ್ರು ಮಾಡಿದವರು ಅಲ್ಲ. ಹಾಗಾಗಿ ಅವ್ರ ಪರಿಚಯ ಮೋಟಮ್ಮನಿಂದಲೇ ಆಗಿರೋದು ಬಿಟ್ಟರೆ ಅವರ ಇದು ಇಲ್ಲ. ನಯನ ಅಂತಲೇ ಓಡಾಡ್ತಿದ್ರು, ಆ ಹೆಸರು ಇಲ್ಲ. ಅದ್ರ ಮೇಲೆ ಈ ಎಲೆಕ್ಷನ್ಗೋಸ್ಕರ ನಮ್ಮ ಇವರಲ್ಲಿ ಮುಖಂಡರುಗಳು ಸೇರಿ ಮೋಟಮ್ಮ ಅಂತೇಳಿ ಮಾಡಿ ಹಂಗೆ ಇದ್ದಿದ್ದು. ಮತ್ತು ದುಡ್ಡು ಕೊಟ್ಟು ಆ ಪರಿಸ್ಥಿತಿ ಕಾಳ ಹೋಗಿದೆ. ಹಿಂದೆಲ್ಲ ದುಡ್ಡು ತೊಗೊಂಡು ಓಟ್ ಹಾಕ್ತಿದ್ರು. ಈಗ ಇನ್ನು ಮುಂದೆ ಅದು ಸಾಧ್ಯ ಇಲ್ಲ. ಗೊತ್ತಾಯ್ತು, ಎಲ್ಲರೂ ಪ್ರಬುದ್ಧರಾಗಿದ್ದಾರೆ. ಎಲ್ಲರಿಗೂ ಕೂಡ ಈಗ ಏನು ಅಂತ ಗೊತ್ತಿದೆ. ದುಡ್ಡು ತೊಗೊಂಡು ಜೋಬಲ್ಲಿ ಇಟ್ಕೊಳ್ತಾರೆ, ಎಲ್ಲಿಗೆ ಓಟ್ ಹಾಕ್ಬೇಕು ಅಲ್ಲಿಗೆ ಹಾಕ್ತಾರೆ. ಇಲ್ಲಾಂದರೆ ನಾವು BJP ಹಾಕ್ತಿದ್ರು, ನೋಟ್ ಅಂತೂ ಹಾಕ್ತೀವಿ. ಆ ಪ್ರಶ್ನೆ ನೀವು ಅವ್ರನ್ನೇ ಕೇಳಬೇಕು. ಯಾರು ಅವ್ರಿಗೆ ವಿರುದ್ಧ ಮಾಡಿದ್ರು, ಯಾರು ಅವ್ರಿಗೆ ಕೆಲಸ ಮಾಡಿದ್ರು, ಯಾವ ಒಂದು ಶ್ರದ್ಧಾ ಸ್ಥಾನ ಆಗಲಿ, ಯಾವ ದೇವಸ್ಥಾನ ಆಗಲಿ, ಎಲ್ಲೇ ಆಗಲಿ ಕರೀಲಿ, ನಾವು ಬರ್ತೀವಿ. ನನ್ನ ನೆನಪಿನ ಶಕ್ತಿ ಪ್ರಕಾರ 1989
ಅಂದು ವೀರೇಂದ್ರ ಪಾಟೀಲ್ರು ಸಾಹೇಬರು KPCC ಅಧ್ಯಕ್ಷರಾಗಿ ಅವರು ಮುಖ್ಯಮಂತ್ರಿ ಆದರು. ಅವತ್ತಿಂದನೂ ನಾವು ಈ ಶ್ರೀಮತಿ ಮೋಟಮ್ಮನವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮೋಸ್ಟ್ಲಿ ನಾವು ಕನಸಲ್ಲೂ ನಾವು ಇವ್ರಿಗೆ ವಿರೋಧ ಮಾಡಬೇಕು ಅಂತ ನಾವು ಯೋಚನೆ ಮಾಡಿರಲಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾನು ಹೇಳೋಕ್ಕೆ ಆಗಲ್ಲ. ಎಲ್ಲರನ್ನೂ ಒಗ್ಗೂಡಿಸಿ ತಗೊಂಡು ಹೋಗ್ತಾ ಇಲ್ಲ. ಈ ಜಿನ್ಸಿ ಅಂತೇನ ಇದೆಯಲ್ಲ, ಏನೋ 18 ವರ್ಷದಿಂದ 35 ವರ್ಷ ಅಂತೇನೋ ಹೇಳ್ತಾರೆ, ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮಗೆ 60 ಆಯಿತು, ಇವರು ರಿಟೈರ್ಡು, ಇವರು ಕಷಾಯ ಖಾನೆಗೆ ಕಳಿಸ್ಬೇಕು, ಏನಿದ್ರು 18ರಿಂದ 35 ವರ್ಷದವ್ರನ್ನ ಮಾತ್ರ ಇಟ್ಕೋಬೇಕು. ಏನೋ ಅವ್ರ ಮನಸ್ಥಿತಿ ಏನನ್ನ ಹೈಫೈ ಇರ್ಬೋದು, ಅವ್ರದ್ದೇ ಥಿಂಕಿಂಗ್ ಡಿಫ್ರೆಂಟ್ ಇರ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು ಅವ್ರದ್ದು. ಅವರು ಓದಿರೋದೆಲ್ಲ ಭಾರಿ ಹೈಫೈ ಇದರಲ್ಲೆಲ್ಲ ಓದಿದ್ದಾರೆ, ನಾವಂತ ಹೈಫೈಯಲ್ಲಿ ಓದಿಲ್ಲ. ಏನು ಎಲ್ಲರೂ ಸೇರಿ ಒಗ್ಗೂಟು ಹೋದರೆ, ಕೈ ಜೋಡಿಸಿ ಹೋದರೆ ಸರಿ ಆಗ್ತದೆ. ಈಗ ಬೇಡ ಅಂದರೆ ಏನು ಮಾಡೋಕ್ಕಾಗ್ತದೆ? ನಾವು ನಮ್ಮ ಸ್ವಾಭಿಮಾನನ ಬಿಟ್ಟು ಹೋಗೋಕ್ಕಾಗ್ತದಾ? ಆಗಲ್ಲ. ಅವ್ರ ಹತ್ರ ಹೋಗಿ ಅಂತ ಹೇಳಿದರೆ ನಾವು ಹೇಗೆ ಹೋಗೋದು? ಇದನ್ನು ಪ್ರಶ್ನೆ ಮಾಡಿದರೆ ನಾನು ಇರೋದೇ ಹೇಗೆ? ನಾನು ಹಂಗೆ ಮಾಡೋಕ್ಕಾಗೋದಿಲ್ಲ. ನಿಮಗೆ ಗೊತ್ತಿಲ್ಲ ನೋಡಿ, ಒಂದು ಖಾತೆಯಲ್ಲಿ ಒಂದು ಇದು ಹಾಕಿದಿರೋದು, ನೀವು ನನ್ನಲ್ಲಿ ಮೋಟಮ್ಮನ್ನು ಕಾಣಬೇಡಿ, ನಾನು ಹೀಗೆ ಇರೋದು, ನನಗೆ ಇಷ್ಟಪಟ್ಟು ಹುದ್ದೆ ನನಗೆ ಸಿಕ್ಕಿದೆ, ನಾನು ಇದರಲ್ಲಿ ಸಂತೋಷ ಪಡ್ತಾ ಇದ್ದೀನಿ, ನನ್ನಲ್ಲಿ ಯಾವುದೇ ಬದಲಾವಣೆ ನೀವು ಕಾಣಬೇಡಿ ಅಂತ, ನಿರೀಕ್ಷೆ ಮಾಡಬೇಡಿ ಅಂತ. ನಾವು ಫೋನ್ ಮಾಡಿದರೆ ಫೋನೇ ಇತ್ತಲ್ಲ. ಸುಮಾರು ಈಗ 1 ವರ್ಷ ಕಳೆದೋಯ್ತು. ಈಗ ಒಂದು ಕಂಡೋಲೆನ್ಸು ಮತ್ತು ರಾಷ್ಟ್ರೀಯ ಹಬ್ಬಗಳು ಮಾಡ್ತೀವಿ, ಅದಕ್ಕೊಂದು ಕಮಿಟಿ ಇದೆ. ಆ ಕಮಿಟಿಯವರೆಲ್ಲ ಅರೇಂಜ್ ಮಾಡಿ ನಮ್ಮನ್ನು ಕರೀತಾರೆ. ಈ ಅಮ್ಮ ಒಂದಿನ ಕಾಂಗ್ರೆಸ್ ಆಫೀಸಿಗೆ ಬಂದಿಲ್ಲ. ನಾವು ಇದನ್ನೆಲ್ಲ ಹೇಳೋದು, ನೀವು ಬರ್ತಾ ಇಲ್ಲಲ್ಲಮ್ಮ, ಯಾಕೆ? ಇಲ್ಲ, ನಾನು ಇರೋದು ಹೀಗೆ, ನನ್ನ ಮನೇಲೇ ನಾನು ಮಾಡ್ಕೊಳ್ತೀನಿ. ನೋಡಿ, ಇದನ್ನು KPCC ಅಧ್ಯಕ್ಷರು ಸಹಿತ ನಮ್ಮ ಹತ್ರ ಬೈದರು. ನೋಡಮ್ಮ, ನಾಳೆಯಿಂದ ನೀನು ಕಾಂಗ್ರೆಸ್ ಆಫೀಸ್ಗೆ ಅಲ್ಲಿ ಹೋಗ್ಬೇಕು, ಮೀಟಿಂಗ್ ಮಾಡಬೇಕು. ಈಗ ಅವ್ರ ಮನೇಲಿ ಅವ್ರು ಹಾಕ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ. ಯಾರು ಪಾರ್ಟಿಯವರಲ್ಲ, ಅವರ ಸಮಸ್ಯೆಗಳು ಕೇಳಕ್ಕೆ ಬರ್ತಾರೆ, ಪರಿಹಾರ ಸಿಕ್ಕಿದ್ರೆ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ನಮಗೇನು ಅವರಿಂದ ಏನು ಪಕ್ಷ ಸಂಘಟನೆಗಾಗಲಿ ಮತದಾರರಾಗಿ ಪರಿವರ್ತನೆ ಆಗೋದಿಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ. ಅದು ನಮ್ಮ ಊರಲ್ಲಿ ಯಾವ್ದಾರು ಸತ್ತು ಹೋಗಿದ್ರೆ ನಾನೇ ಫೋನ್ ಮಾಡಿದೆ ಸುಮಾರು ಸರಿ, ನನಗೆ ಅವ್ರ ಪರಿಚಯ ಇಲ್ಲ ಅಂದರು. ನಾನು ಹೇಳಿದೆ, ಅಲ್ಲಮ್ಮ, ಈಗ ನೀವು 2,72,000 ಜನರ ಪ್ರತಿನಿಧಿ. ಯಾರೆಲ್ಲ ಒಬ್ಬ ಜಾಡಮಾಲಿ ತೀರು ಹೋದರೂ ನೀವು ಅವ್ರ ಮನೆಗೆ, ನೀವು ಊರಲ್ಲಿ ಇದ್ರೆ ಬರಬೇಕು. ನಮ್ಮ ಒಬ್ಬರು ಹಿರಿಯ ಮುಖಂಡರು ತೀರು ಹೋಗಿದ್ದಾರೆ, ಹೇಳಿದರೆ ನನಗೆ ಅವ್ರ ಪರಿಚಯ ಇಲ್ಲ ಅಂದರು. ಪರಿಚಯದ ಪ್ರಶ್ನೆ ಅಲ್ಲ ಸರ್, ನೀವು ಬನ್ನಿ, ಅಲ್ಲಿ ಎಲ್ಲ ಜನ ಇದ್ದಾರೆ, ಸಾವಿರಾರು ಜನ ಬಂದಿದ್ದಾರೆ, ನೀವು ಅಲ್ಲಿ ಬರಬೇಕು ಅಂದರೆ ಬರಲಿಲ್ಲ. ಅವರು ಬರೋದೇ ಇಲ್ಲ. ಅದು ಏನೋ ಯಾವತ್ತೋ ಒಂದು ದಿವಸ ಹೋಗಿ ಅವ್ರ ಮನೆ, ಅದನ್ನು ಈಗ ಮಾತಾಡ್ಸೋಕ್ಕೆ ಈಗ ಸ್ಟಾರ್ಟ್ ಮಾಡಿರೋದು ಟೀಕೆ ಆದಮೇಲೆ. ಮೋಟಮ್ಮನಿಗೆ ನಾವು ಕೂತು ಕರೆದು ಹೇಳಿದ್ವಿ, ನೀವು ಹೇಳಿ, ನೀವೆಲ್ಲ ಸೇರಿ ಹೇಳಿ ಅಂದರು. ನಾವು ಹೇಳಿದ್ರೆ ಹಿಂಗೆ ಹೇಳ್ತಾರೆ ಅಂತ ಹೇಳಷ್ಟು ಹೇಳಿದ್ರೆ ಅವರು ಹಣೆ ಬರ ಅಂದರು. ಆ ಥರನೇ ಹೇಳಿದ್ರು. ನಾನು ಇವರು ಹೋಗಿದ್ದವರು ಯಜಮಾನರು ಇದ್ದರು, CK ಇಬ್ರಾಹಿಂ. ನಾವು ಹೋದಾಗ ನಾವು ಅವತ್ತಿಂದ ಹೋಗೋದೇ ಬಿಟ್ಟು ಅತ್ಲಾಗೆ. ಅವರ ತಾಯಿ ಮಾತನ್ನು ಕೇಳಲ್ಲ. ಏನೋ ಅವರು ಇವ್ರದ್ದು ಏನೋ ಹಾರ್ಡ್ ಕೋರ್ ಏನೋ ಇರ್ಬೋದು. ಅವರು ಸ್ವಲ್ಪ ಈ ಸಮಾಜದಲ್ಲಿ ಹೆಂಗೆ ನಡ್ಕೊಳ್ತಾರೆ ಅದೇ ರೀತಿ ಮನೇಲಿ ನಡ್ಕೊಳ್ತಾರೆ ಅಂತ ಕಾಣುತ್ತೆ. ಅದು ಅತಿಯಾದ ಅದೇ ತಪ್ಪಾಗಿರೋದು. ಕಾಂಗ್ರೆಸ್ಸಿಂದ ಅವರು ಮನೆಯಿಂದಲೇ ಶಾಲೆ ಹಾಕ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗಿ ಏನೇನೋ ಮಾತಾಡಿದ್ದಾರೆ, ತಪ್ಪು ತಿಳುವಳಿಕೆ ಮಾತಾಡಿದ್ದಾರೆ. ನಾನು ಈ ಪಕ್ಷದಲ್ಲಿರ್ಬೋದು, BJP ದಳಕ್ಕೆ ಹೋಗ್ಬೋದು, ಎಲ್ಲಿಗಾರು ಹೋಗ್ಬೋದು. ಏನು ಅಲ್ಲಿ ಪರಿಸ್ಥಿತಿ, ನಮ್ಮ ಕಾಂಗ್ರೆಸ್ಸನ್ನು ಕಟ್ಟಿದವರು ಪರಿಸ್ಥಿತಿ ಏನಾಗ್ಬೋದು? ಆ ಆಪ್ಷನ್ ಅವ್ರಿಗೇನೋ ನಾಳೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋದೊಂದು ತಲೆ ಇದೆ. ಮತ್ತು ಜೊತೆಗೆ ಏನಂದರೆ ಬೇರೆಯವ್ರನ್ನ ಸ್ವಲ್ಪ ಸಾಫ್ಟ್ವೇರ್ನಲ್ಲಿ ಹೋದರೆ ನನಗೆ ಅದು ಲಾಭ ಆಗುತ್ತೆ ಅಂತ. ಅದು ಸುಳ್ಳದು, ಅದು ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಕೊಟ್ಟೆ 722 ಓಟಲ್ಲಿ ನಾವು ಗೆದ್ದಿರೋದು, ನಾವೇನೋ 10,000 ಓಟಲ್ಲಿ ಗೆದ್ದಿಲ್ಲ. ನಮ್ಮ KPCC ಅಧ್ಯಕ್ಷರು ಇವರಿಗೂ ಸನ್ಮಾನ ಮಾಡೋದು, ಮುಖ್ಯಮಂತ್ರಿಗೂ ಸನ್ಮಾನ ಮಾಡೋದು. ಅಲ್ಲಿ ನಮ್ಮ ಸವಾಲುಗಳನ್ನು ಹೇಳಿದಾಗ ಅವರು ಹೇಳಿದರು, ನನಗೆಲ್ಲ ಗೊತ್ತಿದೆ ಅಂತಲೇ ಹೇಳಿದರು. ಅವರು ಭಾಳ ಗುಪ್ತವಾಗಿ ನಮ್ಮ ಹತ್ರ ಎಲ್ಲವನ್ನು ಚರ್ಚೆ ಮಾಡಿದರು, ಎಲ್ಲವನ್ನು ಮಾತಾಡಿ ಹೇಳಿದ್ದೀವಿ. ನಾನು ಕಳಿಸ್ತೀನಿ, KPCC AICCಯಿಂದ ಕಳಿಸಿ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಆ ಮಾತು ಹೇಳಿದ್ದಾರೆ. ಬಟ್ ಈ ಅಮ್ಮ ಹುಚ್ಚುಚ್ಚಾಗಿ ಯಾಕೆ ಮಾತಾಡುತ್ತೆ ನಮ್ಗೆ ಅರ್ಥ ಆಗಲ್ಲ. ಇದು ಈಗಲೂ ನೋಡಿ ತಪ್ಪಾಗುತ್ತದೆ. ಅವ್ರು ನಾಳೆ KPCC ಅವರು ಅಥವಾ AICC ಅವ್ರು ಕೇಳಿದ್ರೆ ಏನು ಆನ್ಸರ್ ಮಾಡ್ತಾರೆ ಅವರು? ಈ ಥರ ಎಲ್ಲ ಹೇಳಿಕೆ ಕೊಟ್ಟು 30 ಜನ ಇದ್ದಾರೆ, ಅವರದ್ದು ಜನ ಇಲ್ಲ, ಅವರು ಯಾರೂ ಇಲ್ಲ, ಅವರೆಲ್ಲ ನಮ್ಗೆ ವಿರೋಧ ಮಾಡಿದರು, ಈ ಮಾತು ಹೇಳೋದು ಅವ್ರ ಬಾಯಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಬರಬಾರ್ದು. ಅದು 60 ವರ್ಷ ಮೇಲ್ಪಟ್ಟವರು ಯಾರು ಬರಬೇಡಿ ಅನ್ನೋ ರೀತಿಯೂ ಹೇಳಿದ್ದಾರೆ. ಎಲ್ಲಾದರೂ ಉಂಟಾ ಇದು? ಖರ್ಗೆ ಅಂತವರು ಇವತ್ತು ರಾಷ್ಟ್ರವನ್ನು ಆಳ್ತಿದ್ದಾರೆ. ನಾವು ಅವ್ರ ನೇತೃತ್ವದಲ್ಲಿ ದೇಶದ ಕಟ್ಟಕ್ಕೂ ಅವ್ರ ಹಿಂದೆ ಇದ್ದೀವಿ. ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ, ಸೋನಿಯಾ ಗಾಂಧಿ ಅವ್ರ ಜೊತೆ ಇದ್ದೀವಿ. ಈ ಮಾತು ಹೇಳ್ಬೋದು. ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಅವರೇ ಇದ್ದಾರಾ? ಎಲ್ಲ ಯೂತ್ಸೇ ಇದ್ದಾರಾ? ಬೇರೆ ಪಕ್ಷದಲ್ಲಿ ಇಲ್ವಾ? ಆಮೇಲೆ ಇನ್ನೊಂದು ಅವ್ರ ತಲೆಯಲ್ಲಿ ಇನ್ನೊಂದಿದೆ, SC STಗಳನ್ನ ನಾನೇನಾದರೂ ಬೇರೆ ಥರದಲ್ಲಿ ಅವ್ರನ್ನ ಅಟ್ರಾಕ್ಷನ್ ಮಾಡ್ಬೋದು ಅಂತ. ಇಲ್ಲಿ ಬೇರೆ ಪಕ್ಷದವರು ಇದ್ದಾರಲ್ಲ, ಅಲ್ಲಿ ದಲಿತರು ನಿಲ್ಲಲ್ವಾ? ಎಲ್ಲ ಪರ್ಸೆಂಟೇಜ್ ಓಟು ಅದೇ ಬೀಳುತ್ತಾ? ಎಲ್ಲ ಕಡೆ ಡಿವೈಡ್ ಆಗುತ್ತೆ, ಎಲ್ಲರೂ ಡಿವೈಡ್ ಆಗ್ತಾರೆ. ಹಾಗಾಗಿ ಇದು
ಈಗಲೂ ಸರಿಪಡಿಸೋಂಥ ಅವಕಾಶ ಇದೆ. ಅತಿರೇಕಕ್ಕೆ ಹೋಗೋದ ರೀತಿ ಇಂದು ನಾಳೆ ಆದರೂ ಕೂತು ಬಗೆಹರಿಸಬೇಕು. ಇದು ಏನಿಲ್ಲ, ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಿದರೆ ಸಮಸ್ಯೆ ಬಗೆ